ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆರೋಪಿಗಳನ್ನ ಲಾಕ್ ಮಾಡಿರುವ ಎನ್ಐಎ ಒಂದೊಂದೇ ರಹಸ್ಯಗಳನ್ನ ಕಕ್ಕಿಸ್ತಾ ಇದೆ. ವಿಷಯ ಅಂದ್ರೆ ಈ ಸ್ಫೋಟದ ಹಿಂದೆ ಮತ್ತೊಬ್ಬ ಇರುವ ಸುಳಿವು ಸಿಕ್ಕಿದ್ದು ಆತನ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದೆ. ಕೆಫೆ ಬಾಂಬ್ ಸ್ಫೋಟದಲ್ಲಿ ಕರ್ನಲ್ ಎಂಟ್ರಿ. ಹೊಸ ಸೂತ್ರಧಾರನ ಹಿಂದೆ ಬಿದ್ದ ಎನ್ಐಎ. ಪಾತಾಳದಲ್ಲಡಗಿದ್ರು ಬಿಡೋದಿಲ್ಲ ಅಂತ ಪಣ ತೊಟ್ಟಿದ್ದ ಎನ್ಐಎ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಆರೋಪಿಗಳ ಹೆಡೆಮುರಿ ಕಟ್ಟಿದೆ. ಮುಸಾವೀರ್ ಹಾಗೂ ಅಬ್ದುಲ್ ಮತೀನ್ ದಾಹಾನ ವಿಚಾರಣೆ ನಡೆಸ್ತಿದೆ. ವಿಷಯ ಏನಂದ್ರೆ ಸ್ಫೋಟದ ಹಿಂದೆ ಮತ್ತೊಬ್ಬ ಇರೋದು ಗೊತ್ತಾಗಿದೆ. ಆ ಹ್ಯಾಂಡ್ಲರ್ನ ಸುಳಿವು ಪತ್ತೆ ಹಚ್ಚೋದೆ ಎನ್ಐಎಗೆ ಸವಾಲಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟದ ಹಿಂದೆ ಕರ್ನಲ್ ಅನ್ನೋ ಹ್ಯಾಂಡ್ಲರ್ನ ಹೆಸರು ಕೂಡ ಕೇಳಿ ಬಂದಿದೆ. ಆ ಕರ್ನಲ್ ಯಾರು ಅನ್ನೋ ಬಗ್ಗೆ ಎನ್ಐಎ ವಿಚಾರಣೆ ನಡೆಸ್ತಿದೆ. ಇದರ ಜೊತೆ ಮುಸಾವೀರ್ ಹಾಗೂ ಮತೀನ್ ಶಿವಮೊಗ್ಗದಲ್ಲಿ ಯಾರಿಂದ ತರಬೇತಿ ಪಡೆದಿದ್ರು, ಮುಂದಿನ ಟಾರ್ಗೆಟ್ ಏನಾಗಿತ್ತು, 4 ವರ್ಷಗಳಲ್ಲಿ ಎಲ್ಲೆಲ್ಲಿ ಸಭೆ ನಡೆಸಿದ್ರು ಅನ್ನೋ ಬಗ್ಗೆ ತನಿಖೆ ಮಾಡಲಾಗ್ತಿದೆ. ಮುಸಾವೀರ್ ಹಾಗೂ ಮತೀನ್ಗೆ ಗ್ರಿಲ್ ಮಾಡ್ತಿರೋ ಎನ್ಐಎ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಜೊತೆ 7 ಕೇಸ್ಗಳ ವಿಚಾರಣೆ ನಡೆಸ್ತಿದೆ. 2020ರ ಅಲ್ ಹಿಂದ್ ಮಾದರಿ ಕೇಸ್ ಹಾಗೂ ಅದೇ ವರ್ಷ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಎಸ್ಐ ವಿಲ್ಸನ್ ಹತ್ಯೆ ಆಗಿತ್ತು. ಅಷ್ಟೇ ಅಲ್ಲ, ಅದೇ ವರ್ಷ ಮಂಗಳೂರಿನಲ್ಲಿ ಗೋಡೆ ಬರಹ ಬರೆದಿದ್ರು. ಈ ಸಂಬಂಧವೂ ಗ್ರಿಲ್ ಮಾಡಲಾಗ್ತಿದೆ. 2022ರ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಹಾಗೂ ಕೊಯಂಬತ್ತೂರು ಕಾರ್ ಬಾಂಬ್ ಕೇಸ್ನಲ್ಲೂ ಮತೀನ್ ಹಾಗೂ ಮುಸಾವೀರ್ ಆರೋಪಿಗಳಾಗಿದ್ದು ಆ ಬಗ್ಗೆನೂ ವಿಚಾರಣೆ ಮಾಡ್ತಿದ್ದಾರೆ. ಇದರ ಜೊತೆ ಇದೇ ವರ್ಷ ಮಾರ್ಚ್ 1ರಂದಾಗಿದ್ದ ರಾಮೇಶ್ವರಂ ಕೆಫೆ ಸ್ಫೋಟದ ಬಗ್ಗೆ ವಿಚಾರಣೆ ಮುಂದುವರೆದಿದೆ. ಕಳೆದ 5 ವರ್ಷದಿಂದಲೂ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದ್ದ ಅಬ್ದುಲ್ ಮತೀನ್ ಹಾಗೂ ಮುಸಾವೀರ್ ಕೊನೆಗೂ ಲಾಕ್ ಆಗಿದ್ದಾರೆ. ಹೀಗಾಗಿ ಹಳೆ ಪ್ರಕರಣಗಳನ್ನ ಕೂಡ ಎನ್ಐಎ ಕೆದಕ್ತಾ ಇದೆ. ಜಗದೀಶ್, TV9 ಬೆಂಗಳೂರು.